ಆಕಾಶವಾಣಿಯ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ. ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ, ಮನವ ಕಾಡುವ ರೂಪಸಿಯೇ. ಟ್ರಂಪೆಟ್ ಅಂತ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅದು ಯೂಸ್ ಮಾಡಿದ್ರೆ ಈಗಿನ ಹಾಡುಗಳಲ್ಲಿ ಟ್ರಂಪೆಟ್ ಅನ್ನೋದು ಕೇಳೋದೇ ಇಲ್ಲ ಸರ್ ನಾವು. ಕೂತು ಇಲ್ಲಿ ಹಾಡಬೇಕು ಅನ್ನೋದೇ ಒಂದು ಇಟ್ಸ್ ಅನ್ ಆನರ್. ಸ್ವರ್ಗವು ನಾನಿನ್ನ ಜೋಡಿಯಾಗಿ ಎಂದು ಬಾಳುವೆ 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 ಎಂದೆಂದು ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಅವನ ಹೆಸರಲ್ಲಿ ಒಂದು ಕಿಚ್ಚು ಶುರು ಆಗ್ತಿದೆ. ನಾವದನ್ನ ಆದಷ್ಟು ಬೇಗ ಹಾರಿಸಬೇಕು. ಬ್ರಿಟಿಷರು ನಮ್ಮನ್ನ ಹಣದ ಆಸೆಯಲ್ಲಿ ವಿಭಜನೆ ಮಾಡಕ್ ನೋಡ್ತಿದ್ದಾರೆ. ಅವರು ಕನ್ನಯ್ಯನ ದೇವ್ರ ತರ ಪೂಜೆ ಮಾಡ್ತಾ ಇದ್ದಾರೆ. ಪರಸ್ಪರ ವಿರುದ್ಧವಾಗಿ ಪ್ರಚೋದಿಸಲು ಬಯಸ್ತಾರೆ. ಅವರು ಹೇಳಿದ್ದು ಇದು ಕನ್ನಯ್ಯ ಲಾಲ್ನ ಆಶೀಸ್ ಅಂತ. ನಾವು ಈ ಬ್ರಿಟಿಷರ ಕೀಳ್ಮಟ್ಟದ ಯೋಜನೆಯನ್ನ ಸಫಲ ಆಗೋದಕ್ಕೆ ಬಿಡೋದಿಲ್ಲ. This will motivate thousands of Indians. ಭಾರತ ಮಾತೆಯ ಜೈ. ಇಡೀ ನಮ್ಮ ಭಾರತವೇ ಎದ್ದು ನಿಲ್ಲಬೇಕು. ಹಿಂದೂ ಮುಸ್ಲಿಂ ಸಹೋದರರು, And they will come back at us stronger than ever. ದೊಡ್ಡ ಮಟ್ಟದಲ್ಲಿ ನಾವು ದಾಳಿ ಮಾಡಬೇಕು. ಇದರ ಮಾಸ್ಟರ್ ಮೈಂಡ್ ಯಾರಾಗಿದ್ದಾರೆ? ಫಂಡ್ ಎಲ್ಲಿಂದ ಬರ್ತಿದೆ? ಅವರ ಟ್ರೈನ್ ಯಾರು ಮಾಡ್ತಾ ಇದ್ದಾರೆ? ಇವರಿಂದ ವಿಷಯ ತೆಗೆದು ತುಂಬಾನೇ ಕಷ್ಟ ಇದೆ ಸರ್. ಕ್ರಾಂತಿಕಾರಿಗಳನ್ನ ಯಾವ ಮಣ್ಣಿಂದ ಮಾಡಿದರು? ಒಂದು ವೇಳೆ ನಾವು ಅಸಫಲರಾಗದೆ ನಮ್ಮ ಯೋಜನೆಗಳಲ್ಲಿ ಗಟ್ಟಿಯಾಗಿದ್ದಷ್ಟು ನಮ್ಮ ದೇಶದಲ್ಲಿ ಸ್ವರಾಜ್ಯದ ಸೂರ್ಯ ಬೇಗ ಉದಯಿಸುತ್ತಾನೆ. ಇನ್ಕಿಲಾಬ್ ಇನ್ಕಿಲಾಬ್ ಇನ್ಕಿಲಾಬ್. ಸ್ವರಾಜ್ಯದಲ್ಲಿ ನೋಡಿ ಕನ್ಹಯ್ಯ ಲಾಲ್ ಮತ್ತು ಸತ್ಯೇಂದ್ರನಾಥ್ ರವರ ಕಥೆ. ಸ್ವರಾಜ್ ಪ್ರಸಾರ ಪ್ರತಿ ಶನಿವಾರ ರಾತ್ರಿ 8ಕ್ಕೆ, ಮರುಪ್ರಸಾರ ಸೋಮವಾರ ಸಂಜೆ 5ಕ್ಕೆ, ಬುಧವಾರ ರಾತ್ರಿ 8ಕ್ಕೆ ಹಾಗೂ ಶುಕ್ರವಾರ ಬೆಳಿಗ್ಗೆ 10ಕ್ಕೆ ನಿಮ್ಮ ನೆಚ್ಚಿನ ಚಂದನದಲ್ಲಿ. 1857, when the dream of independent India was born. Come, let's hear about those warriors who laid the foundation of Indian independence and created history. Once upon a time, there lived a young 80 years old man who dreamt of a free India and made a rebellious plan. He went by the name Veer Kunwar Singh. The pride of Bihar was what people called him. Full of leadership qualities, he was beyond religion and caste. By uniting the people of India, he left the British aghast. Known as the Zamindar of Jagdishpur, he lived as the Lion of Shahabad. When unjustified tax was imposed, he condemned the Britishers and started a revolt. The revolution spread from Danapur to Ara like a fire. On his way, he released all the Indian prisoners and challenged the British Empire. Towards Azamgarh, he then headed, conquered GT Road with the guerrilla tactic. Next in line was Shivpur Ghat, but his enemies were well armed. A bullet was aimed at him that hit his right hand and pierced the skin. He cut off his hand and dedicated it to River Ganga, but continued the fight against the British to achieve his agenda. He returned to Jagdishpur and fought till his last breath. Babu Kunwar Singh, Tegwa Bahadur, will always be remembered as a soldier who died a brave death. Tales of 1857 war still ignite the fire of patriotism and enthusiasm in the hearts of all Indians. We shall return again with more such inspirational stories of our unsung heroes. Azadi Ki Amrit Kahaniyan, presented by the Ministry of Information and Broadcasting and NIT. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.
ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನಾ. ತೆಂಗು ತೋಟಗಾರಿಕಾ ವಾಣಿಜ್ಯ ಬೆಳೆ. ತೆಂಗಿನ ಬೆಳೆಯಲ್ಲಿ ರೋಗಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತವೆ. ಅಂತಹ ರೋಗಗಳಲ್ಲಿ ಕಾಂಡ ಸೊರಗು ರೋಗವೂ ಒಂದು. ಈ ರೋಗದ ಬಾಧೆಯಿದ್ದಲ್ಲಿ ನೆಲದಿಂದ 5 ರಿಂದ 6 ಅಡಿ ಎತ್ತರದ ಕಾಂಡಗಳಲ್ಲಿ ಕಂದು ಬಣ್ಣದ ತೇಪೆ ಕಂಡುಬಂದು ಬಿರುಕು ಬಿಟ್ಟು ಅಂಟು ದ್ರವ ಹೊರಬರುತ್ತಿರುತ್ತದೆ. ಇಂತಹ ಹಲವಾರು ಬಿರುಕುಗಳು ವೃದ್ಧಿಗೊಂಡು ಕಾಂಡವನ್ನು ಬಲಹೀನವನ್ನಾಗಿ ಮಾಡಿ ಇಳುವರಿ ಕಡಿಮೆ ಆಗುತ್ತದೆ. ಸಂಪೂರ್ಣ ಗಿಡ ಒಣಗಿ ಗಿಡ ಸಾಯಲೂಬಹುದು. ಈ ರೋಗದ ಹತೋಟಿಗೆ ರೋಗಕ್ಕೆ ತುತ್ತಾದ ಭಾಗವನ್ನು ಹರಿತವಾದ ಬಾಚಿಯಿಂದ ಕೆತ್ತಿ ಅದನ್ನು ತೊಳೆದು ನಂತರ 1% ಬೋರ್ಡೋ ದ್ರಾವಣವನ್ನು ಲೇಪಿಸಬೇಕು. ಮೈಸೂರಿನಲ್ಲಿರುವ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ ಇತ್ತೀಚೆಗೆ 1 ವಾರ 1 ಪ್ರಯೋಗಾಲಯ ಆಹಾರ ಸಂಶೋಧನೆಯ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರು ಮಹಾಸಂಸ್ಥಾನದ 27ನೇ ಮುಖ್ಯಸ್ಥರಾದ ಶ್ರೀಮಾನ್ ಮಹಾರಾಜ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸಿಎಫ್ಟಿಆರ್ಐ ಹಳೆಯ ಸಂಸ್ಥೆಯಾಗಿದ್ದು ಆಹಾರ ತಂತ್ರಜ್ಞಾನ ಮತ್ತು ಸಂಶೋಧನೆಯಲ್ಲಿ ದೇಶಕ್ಕೆ ಕೊಡುಗೆ ನೀಡಿದೆ. ಇದು ಮೈಸೂರಿನಲ್ಲಿರುವುದು ಮೈಸೂರು ಸಂಸ್ಥಾನಕ್ಕೆ ಹೆಮ್ಮೆಯ ಸಂಗತಿ ಎಂದು ಶ್ಲಾಘಿಸಿದರು. ಇಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಆಹಾರ ತಂತ್ರಜ್ಞಾನದಲ್ಲಿ ನಡೆಯುತ್ತಿರುವ ಹೊಸ ಆವಿಷ್ಕಾರ ಮತ್ತು ಉದ್ಯಮಶೀಲತೆಯ ಅವಕಾಶಗಳ ಕುರಿತು ತಿಳಿಸಿದೆ. ರೈತರ ಹಿತರಕ್ಷಣೆ ಉದ್ದೇಶವನ್ನು ಹೊಂದಿರುವ ಕಾರ್ಯಕ್ರಮವಾಗಿದೆ ಎಂದರು. ಇವತ್ತು ನಮ್ಮ ಮೈಸೂರಿನ ಹೆಮ್ಮೆಯ ಸಂಸ್ಥೆಯಾದ CFTRIನಲ್ಲಿ ಇವತ್ತು 1 ವಾರ 1 ಪ್ರಯೋಗಾಲಯ ಎಂಬ ಹೆಸರಿನಲ್ಲಿ ಒಂದು ಸಮ್ಮೇಳನವನ್ನು ಅದರ ಉದ್ಘಾಟನೆ ನಡೆದಿದೆ. ಈ ಸಮ್ಮೇಳನದ ಉದ್ದೇಶ ನಮ್ಮ ಇನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ ಇದರ ಪ್ರೋತ್ಸಾಹ ಮಾಡೋಕ್ಕೆ, ಅದು ವಿಶೇಷವಾಗಿ ನಮ್ಮ ಫುಡ್ ಟೆಕ್ನಾಲಜಿಯಲ್ಲಿ ಇಲ್ಲಿ ಮಾಡ್ತಾ ಇರುವ ಕೆಲಸ ಮತ್ತು ಸಮ್ಮೇಳನದಲ್ಲಿ ನಮ್ಮ ರೈತರಿಗೆ ಭಾಳ ಅವರ ಹಿತರಕ್ಷಣೆಗೋಸ್ಕರನೇ ಈ ಸಮ್ಮೇಳನ ನಡೀತಾ ಇರೋದು. ಹೇಗೆ ಅವರ ಬೆಳೀತಾ ಇರೋ ಬೆಳೆಯನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಮತ್ತು ಹೆಚ್ಚಾಗಿ ಅವ್ರಿಗೆ ಈ ಸಪ್ಲೈ ಚೈನಲ್ಲಿ ಅವ್ರಿಗೆ ಹೇಗೆ ಹೆಚ್ಚಾಗಿ ಅವ್ರಿಗೆ ಇನ್ನಷ್ಟು ಅವ್ರ ಒಂದು ಹಣಕಾಸನ್ನು ಜಾಸ್ತಿ ಮಾಡ್ಬೋದು ಅಂತ ಇಲ್ಲಿ ಆ ಉದ್ದೇಶದಿಂದ ನಡೀತಾ ಇರೋದು ಭಾಳ ಶ್ಲಾಘನೀಯದು. ಅತ್ಯಂತ ಸಂತೋಷವಾಗುತ್ತೆ. CFTRI ಮೈಸೂರಿನ ಅತ್ಯಂತ ಹಳೆಯ ಸಂಸ್ಥೆ ಮತ್ತು ಐ ಥಿಂಕ್ ದೇಶಕ್ಕೆ ಕೊಡುಗೆ ಇರೋದು ಈ ಸಂಸ್ಥೆಯಿಂದ ಅಪಾರವಾದದ್ದು. ಸೊ ನಾವು ಮೈಸೂರಿಗರಿಗೆ ಭಾಳ ಒಂದು ಹೆಮ್ಮೆಯ ಸಂಸ್ಥೆ ಅಂತ ಹೇಳ್ಬೋದು. ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯವು ವಿವಿಧ ಆಹಾರ ಪದಾರ್ಥಗಳಲ್ಲಿ ಸಂಶೋಧನೆಗಳನ್ನು ನಡೆಸುತ್ತಾ ತರಬೇತಿಗಳನ್ನು ಕೈಗೊಳ್ಳುತ್ತಾ ಬಂದಿದೆ. ಸಿರಿಧಾನ್ಯಗಳ ಆಹಾರದಲ್ಲಿ ಅಭಿವೃದ್ಧಿಪಡಿಸುತ್ತಿರುವ ತಂತ್ರಜ್ಞಾನದ ಕುರಿತು ತಿಳಿಸಲಾಗಿದೆ ಎನ್ನುತ್ತಾರೆ ಸಂಸ್ಥೆಯ ನಿರ್ದೇಶಕಿ ಡಾಕ್ಟರ್ ಶ್ರೀದೇವಿ ಅನ್ನಪೂರ್ಣ ಸಿಂಗ್ ಅವರು. 1 ವಾರ 1 ಪ್ರಯೋಗಾಲಯ ಅಂತ ಒಂದು ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ. ಅಂದರೆ 5 ದಿನಗಳ ಕಾರ್ಯಕ್ರಮ ಇದು. ಸೊ ಒಂದೊಂದು ದಿನ ಒಂದೊಂದು ಸ್ಟೇಕ್ ಹೋಲ್ಡರ್ ಅಂತೀವಲ್ಲ, ನಮ್ಮ ಸಂಸ್ಥೆ ಜೊತೆ ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ ಅವರೆಲ್ಲರ ಜೊತೆನೂ ನಾವು ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಸ್ಟಾರ್ಟಪ್ಸ್ ಜೊತೆ ಕನೆಕ್ಟ್ ಆಗ್ತಾ ಇದ್ದೀವಿ. ಸೊ ನಮ್ಮ ಸಂಸ್ಥೆಯಲ್ಲಿ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ. ಇದು ಕರ್ನಾಟಕ ಸರ್ಕಾರ ಜೊತೆ ನಾವು ಮಾಡ್ತಾ ಇದ್ದೀವಿ. ಸೊ ಈ ಸ್ಟಾರ್ಟಪ್ಸ್ ಯಾವ ಥರ ಇರ್ಬೋದು ಅಂದರೆ ಫುಡ್ ಪ್ರೊಸೆಸಿಂಗಲ್ಲಿ ನಮ್ಮ ಭಾರತ ಸರ್ಕಾರ ಕೂಡ ಎಲ್ಲ ರೈತರಿಗೆ ಇನ್ಕಮ್ ಡಬಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ. ಸೊ ಈ ಫಾರ್ಮರ್ಸ್ ಇನ್ಕಮ್ನ ಡಬಲ್ ಮಾಡಬೇಕು ಅಂದರೆ
ನಾವು ಸೆಕೆಂಡ್ರಿ ಪ್ರೊಸೆಸಿಂಗ್ ಅನ್ನೋದು ಮಾಡಬೇಕು. ನಮ್ಮ ಸಂಸ್ಥೆ 1950ಯಲ್ಲಿ ಮೈಸೂರು ನಗರದಲ್ಲಿ ಸ್ಥಾಪನೆ ಆಯಿತು. ಆವಾಗಿಂದನೂ ನಾವು ವ್ಯಾಲ್ಯೂ ಎಡಿಷನ್ ಅಂದರೆ ಮೌಲ್ಯವರ್ಧನೆ ಮಾಡ್ತಾ ಇದ್ದೀವಿ ಫಾರ್ ಆಲ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್. ಸೊ ಇದರಿಂದ ಏನಂದರೆ ರೈತರಿಗೆ ಜಾಸ್ತಿ ಬೆಲೆ ಸಿಗತ್ತೆ, ಯಾಕಂದರೆ ಅದು ವ್ಯಾಲ್ಯೂ ಎಡಿಷನ್ ಆಗೋದ್ರಿಂದ ಡಿಮ್ಯಾಂಡ್ ಹೆಚ್ಚಾಗತ್ತೆ. ಸೊ ಇದು ಯಾವುದೇ ಅಗ್ರಿ ಪ್ರೊಡ್ಯೂಸ್ ಆಗಿರ್ಬೋದು, ರೈಸ್ ಆಗ್ಬೋದು ಅಥವಾ ವೀಟ್ ಆಗ್ಬೋದು, ಗೋಧಿ ಆಗ್ಬೋದು, ಮಿಲ್ಲೆಟ್ಸ್ ಆಗ್ಬೋದು, ಸಿರಿಧಾನ್ಯಗಳು ಅಥವಾ ಆಯಿಲ್ ಸೀಡ್ಸ್ ಇರ್ಬೋದು, ಸ್ಪೈಸಸ್ ಇರ್ಬೋದು. ಅದಲ್ಲದೆ ನಾವು ನ್ಯೂಟ್ರಾಸ್ಯೂಟಿಕಲ್ಸ್ ಮೇಲೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ. ಇದರಿಂದ ಏನಂದರೆ ಸುಮಾರು ಶತಾಬ್ದಿಗಳಿಂದ ನಮಗೆ ಗೊತ್ತಿದೆ ಅರಿಶಿನ ತಗೊಂಡ್ರೆ ಅದು ಒಳ್ಳೆಯದು ಅಂತ. ಆದರೆ ಅದು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಾವು ಅದನ್ನು ಸೈಂಟಿಫಿಕ್ ಆಗಿ ವ್ಯಾಲಿಡೇಟ್ ಮಾಡೋಕ್ಕೆ ನೋಡ್ತಾ ಇದ್ದೀವಿ. ಇದೇ ಥರ ಎಷ್ಟೊಂದು ಮೈನರ್ ಪ್ರಿನ್ಸಿಪಲ್ಸ್ ಇದೆ ಫೂಡಲ್ಲಿ. ಇದನ್ನು ನಾವು ನ್ಯೂಟ್ರಾಸ್ಯೂಟಿಕಲ್ಸ್ ಅಂತ ಕರಿತೀವಿ. ಇದು ಹೇಗೆ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ, ಅದರಿಂದ ಯಾವ ಥರ ನಮಗೆ ಬೆನಿಫಿಟ್ ಸಿಗತ್ತೆ, ಯಾವ ಥರ ಅದು ಡಿಸೀಸ್ಗೆ ಅಥವಾ ಹೆಲ್ತ್ಗೆ ಕಾರಣ ಆಗಬಹುದು ಅನ್ನೋದು ನಾವು ಸಂಶೋಧನೆ ನಡೆಸ್ತಾ ಇದ್ದೀವಿ. ಇದಲ್ಲದೆ ನಾವು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದೀವಿ. ಹೋದ ವರ್ಷನೇ PMFME ಸ್ಕೀಮ್ ಅಂತ ಒಂದಿದೆ. ಅದರಲ್ಲಿ ನಾವು 1000ಕ್ಕೂ ಹೆಚ್ಚು ರೈತರಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಈಗ ODOP ಅಂತ ಹೇಳ್ತೀವಿ, 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತ. ಮೈಸೂರಿಗೆ ಬನಾನಾ ಅಂದರೆ ಬಾಳೆಹಣ್ಣು, ಅದು ಪ್ರಾಡಕ್ಟ್. ಸೊ ಅದರಿಂದ ಯಾವ ಥರ ಎಲ್ಲ ನಾವು ತಯಾರಿಸ್ಬೋದು ಪ್ರಾಡಕ್ಟ್ಸ್ನ, ಇದನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ. ಇದಲ್ಲದೆ ಸುಮಾರು ಟೆಕ್ನಾಲಜೀಸ್ ಕೂಡ ಇದೆ. ಎಷ್ಟೊಂದು ಜನ ನಮ್ಮಿಂದ ಆ ಟೆಕ್ನಾಲಜೀಸ್ ತಗೊಂಡು, ಅದು ಕೆಲವೊಂದು ಫ್ರೀ ಟೆಕ್ನಾಲಜೀಸ್ ಕೂಡ ಇದೆ. ಸೊ ಇದನ್ನೆಲ್ಲ ತಗೊಂಡು ಅವರು ಹೆಂಗೆ ಅದನ್ನು ಮಾರಾಟ ಮಾಡ್ಬೋದು ಅಂತ ನಾವು ಕಲಿಸ್ಕೊಡ್ತೀವಿ. ಇದಲ್ಲದೆ ಇವತ್ತಿನ ದಿನ ಒಂದು ಸ್ಟಾರ್ಟಪ್ ಕಾನ್ಕ್ಲೇವ್ ಕೂಡ ನಡೆಸಿದ್ವಿ. ಅದಲ್ಲದೆ ಒಂದು ಇನೋವೇಷನ್ ಪೋಸ್ಟರ್ಸ್ ಅಂತ ಒಂದು ಸೆಷನ್ ಮಾಡಿದ್ವಿ. ಅದರಲ್ಲಿ ಬೇರೆ ಬೇರೆ ಸ್ಟಾರ್ಟಪ್ ಕಂಪನಿಗಳು ಅವರ ಪ್ರಾಡಕ್ಟ್ಸ್ ಬಗ್ಗೆ ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನಮ್ಮ ಸಂಸ್ಥೆಯಲ್ಲಿ 1960s ನಾವು ಒಂದು MSc ಕೋರ್ಸ್ ನಡೆಸ್ತಾ ಇದ್ದೀವಿ ಫುಡ್ ಟೆಕ್ನಾಲಜಿಯಲ್ಲಿ. ಇದು ಎಷ್ಟು ಪಾಪ್ಯುಲರ್ ಅಂದರೆ ಇನಿಷಿಯಲ್ ಆಗಿ ಅದು ಯುನೈಟೆಡ್ ನೇಷನ್ಸ್ ಯೂನಿವರ್ಸಿಟಿಗೆ ಎಫಿಲಿಯೇಟೆಡ್ ಆಗಿತ್ತು, ಆಮೇಲೆ ಮೈಸೂರು ಯೂನಿವರ್ಸಿಟಿ, ಈಗ ಅಕಾಡೆಮಿ ಆಫ್ ಸೈಂಟಿಫಿಕ್ ಆ್ಯಂಡ್ ಇನೋವೇಟಿವ್ ರಿಸರ್ಚ್ ಅಂತ ಅದಕ್ಕೆ ಎಫಿಲಿಯೇಷನ್ ಇದೆ. ಸೊ 30ರಷ್ಟು ಸ್ಟೂಡೆಂಟ್ಸು ಪ್ರತಿ ವರ್ಷ ನಾವು ಅಡ್ಮಿಷನ್ ಕೊಟ್ಟು ಅವ್ರನ್ನ ಫುಡ್ ಇಂಡಸ್ಟ್ರಿ ಅವರು ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲೇ ಸೆಲೆಕ್ಟ್ ಮಾಡಿಕೊಂಡು ರೆಕ್ರೂಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ವೆಸ್ಟ್ ಬೆಂಗಾಲ್ ರಾಜ್ಯದ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ನ ಮುಖ್ಯಸ್ಥರಾದ ಡಾಕ್ಟರ್ MV ರಾವ್ ಅವರು ಕಾರ್ಯಕ್ರಮದಲ್ಲಿ ರೈತರು ಮತ್ತು ಉದ್ಯಮಶೀಲರು ಎರಡು ಒಂದೇ, CFTRI ಈ ನಿಟ್ಟಿನಲ್ಲಿ ರೈತರಿಗಾಗಿ ಮತ್ತು ಉದ್ಯಮಶೀಲರಿಗಾಗಿ ಅನೇಕ ಆಹಾರ ಸಂಸ್ಕರಣೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಪಡಿಸಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. We want women and farmers to be entrepreneurs. Forget about subsidies, forget about this charity. It will not take long. So make them entrepreneurs, make them money. Money making is not a bad thing. In government, we think as if it is a bad thing. No, they have to make income, they have to make profit, they have to survive. So I think that is the theme actually farmer producer companies are bringing. Madam mentioned about going to South 24 Parganas and Sundarbans. So this is how traditionally Sundarbans tigers, you must have heard about tigers and Sundarbans. So this is how actually Sundarbans field pictures look like. They go to field, collect honey, get killed by tiger. This is a very sad story. Whether they get injured or lot of people get killed throughout the year. This is a sad story of human-tiger conflict in Sundarbans. ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ರೈತರ ಆದಾಯ ದ್ವಿಗುಣಗೊಳಿಸುವ ಸಮಿತಿಯ ಅಧ್ಯಕ್ಷರು ಹಾಗೂ NRAA ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ ದಳವಾಯಿ ಅವರು ಮಾತನಾಡಿ, ಕರ್ನಾಟಕದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸುಧಾರಣೆಯಾಗಿದೆ. ಕರ್ನಾಟಕದ ಆರ್ಥಿಕ ಸಾಧನೆಯಲ್ಲಿ ಮೈಸೂರು ಲ್ಯಾಂಪ್ಸ್, ರೇಷ್ಮೆ ಉದ್ಯಮ, ಸಾಬೂನು ಕಾರ್ಖಾನೆಗಳ ಪಾತ್ರ ಮಹತ್ವದ್ದು ಎಂದರು. Even before India was an independent country,
the most progressive reforms were initiated in this part of the country. We have had social reforms, economic reforms, planned growth of this old state of Karnataka. You all heard about the Silk Industries Corporation, the Mysore lamps, Bhadravati Steel and Iron Works, soaps and detergents, and of course the most prominent irrigation dam which Pandit Nehru later on called as the modern temples of modern India. That all these things before India initiated in 1947-51 came to be rolled out in the first decade of the 20th century go to show the pro-people, pro-poor and progressive mindset of the rulers of those times. CFTRI ಸಂಸ್ಥೆಯು ಆಹಾರ ತಂತ್ರಜ್ಞಾನ, ಆಹಾರ ಸಂಸ್ಕರಣೆ, ಫುಡ್ ಇಂಡಸ್ಟ್ರಿಗಳ ಸ್ಥಾಪನೆ ಇವುಗಳಲ್ಲಿ ದೇಶಕ್ಕೆ ಕೊಡುಗೆ ನೀಡಿದೆ. ಅದಕ್ಕಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಈ ಸಂಸ್ಥೆ ಪಡೆದಿದೆ. ಹಾಗೆಯೇ ಉತ್ತಮ ಶಿಕ್ಷಣ ಸೇವೆಯನ್ನು ಮಾಡುತ್ತಾ ವಿದೇಶದಲ್ಲಿರುವ ಆಹಾರ ತಂತ್ರಜ್ಞಾನ ಇಲ್ಲಿನ ವಿದ್ಯಾರ್ಥಿಗಳಿಗೆ ತಿಳಿಸುವ ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಎಂದು ಸಂಸ್ಥೆಯ ಮಾಜಿ ನಿರ್ದೇಶಕ ಡಾಕ್ಟರ್ SR ಭೌಮಿಕ್ ಅವರು ತಿಳಿಸಿದರು. There have been many contributions from this institute in providing technologies, developing innovative food products which have been transferred to food industry. Some of the processed food industries have developed and flourished with these technologies. Besides, CFTRI contribution in food protection from infestation and pest control has served a great deal in protecting our food crops. ಡಾಕ್ಟರ್ MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯ ಮಾಜಿ ಹಿರಿಯ ವಿಜ್ಞಾನಿ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್ ಅವರು ಮಾತನಾಡಿ, ಒಂದು ವಾರ ಒಂದು ಪ್ರಯೋಗಾಲಯ ಕಾರ್ಯಕ್ರಮದಲ್ಲಿ ಆಹಾರ ತಂತ್ರಜ್ಞಾನದ ಕುರಿತು ಉತ್ತಮ ಮಾಹಿತಿ ಒದಗಿಸಲಾಗಿದೆ. ವಿವಿಧ ಆಹಾರ ತಯಾರಿಸುವ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಸಾಂಪ್ರದಾಯಿಕ ಆಹಾರಕ್ಕೆ ಆಧುನಿಕತೆಯ ಮೆರುಗನ್ನು ನೀಡುತ್ತಿರುವುದು ಆಕರ್ಷಣೆಯಾಗಿದೆ. ಡಯಟ್, ಆರೋಗ್ಯ ಮತ್ತು ಪೋಷಕಾಂಶದ ಕುರಿತು ವಿನಿಮಯ ಆಗುತ್ತಿದೆ ಎಂದರು. They are celebrating the 1 week, 1 lab program, and CFTRI is very well known for the food technologies, food processing and nutritious products that it has developed. And I'm very happy to see today, both in the work that's being done here in the poster demonstration session, as well as in there was a cooking competition of traditional foods with a modern touch, fusion foods. And it's very impressive to see how the scientists at CFTRI working with startups, working with self-help groups are trying to develop new products, new recipes which come from very healthy and traditional foods and agricultural produce of India, like millets, like jaggery, like avocado, like cashew apple, but developing it into products that can be very attractive and tasty and nutritious for people. And I think it's a good time to really look at the interaction between diet, nutrition and health, and how India can live healthy and be a healthy nation by understanding what our traditional foods offer us in terms of nutrition, and moving away from highly processed foods to really looking at foods with high nutritional content which will keep us healthy for our lives. So again, very nice to come and interact with scientists, but also a lot of young people, students who are becoming the entrepreneurs of the future. ಜಿಲ್ಲಾ ಪಂಚಾಯತ್ ಮೈಸೂರಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ KM ಗಾಯತ್ರಿ ಅವರು ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಉದ್ಯಮಶೀಲತೆಗೆ ಸರ್ಕಾರಿ ವಲಯದಲ್ಲಿ ಇರುವ ಅವಕಾಶಗಳ ಕುರಿತು ತಿಳಿಸಿದರು. ಈವರೆಗೆ ನಾವು SHGs ನಾವು ಅಡ್ರೆಸ್ ಮಾಡ್ತಾ ಇದ್ವಿ, ಹೇಗೆ ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಬೇಕು, ಸಬಲೀಕರಣ ಮಾಡಬೇಕು ಅಂತ ಹೇಳಿ.
ಆದರೆ ಈಗ ಉದ್ಯಮಶೀಲರಾಗಿರುವಂಥವರ ಜೊತೆ ನಾವು ಮಾತನಾಡ್ತಾ ಇದ್ದೇವೆ, ಹೇಗೆ ಆಗಿದ್ದಾರೆ ಮತ್ತು ಅವರ ಚಾಲೆಂಜಸ್ ಏನಂತ ಹೇಳಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಮೊದಲಿಗೆ ನಾನು ಹೇಳಬೇಕಂತ ಹೇಳಿದರೆ, ನಮ್ಮ ಗವರ್ಮೆಂಟ್ ಸೆಕ್ಟರ್ನಲ್ಲಿ ಯಾವ್ಯಾವ ರೀತಿಯಲ್ಲಿ ಅವಕಾಶಗಳಿದೆ ಉದ್ಯಮಶೀಲರಾಗಲಿಕ್ಕೆ, ಮಹಿಳಾ ಸಬಲೀಕರಣ ಆಗಲಿಕ್ಕೆ ಅಂತ ಹೇಳಿ. ನಾನು ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಮಾತನಾಡ್ತೇನೆ, ಯಾಕೆಂದರೆ ನಾನು ಆ ಫೀಲ್ಡಲ್ಲಿ ನಾನು ವರ್ಕ್ ಮಾಡಿರೋವಂಥದ್ದು. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಹಿಳೆಯರು ನಿಮಗೆ ಗೊತ್ತಿದೆ, ಕೆಲವರು ಓದಿರ್ತಾರೆ, ಕೆಲವರು ಓದಿರೋಲ್ಲ. ಸೊ ಅಂತಹವರಿಗೆ ನಾವು ಸಬಲೀಕರಣ ಹೇಗೆ ಮಾಡೋದು ಅನ್ನುವ ನಿಟ್ಟಿನಲ್ಲಿ ನಮ್ಮಲ್ಲಿರುವಂತಹ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಈ ಸಂಸ್ಥೆ ಸಬಲೀಕರಣ ಮಾಡೋದ್ರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇದೇ ರೀತಿಯಲ್ಲಿ ನಮ್ಮಲ್ಲಿ ನ್ಯಾಷನಲ್ ರೂರಲ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಜೆಕ್ಟ್ NRETP ಕೂಡ ಇದೆ. ಸ್ಟಾರ್ಟಪ್ ವಿಲೇಜ್ ಎಂಟರ್ಪ್ರಿನರ್ಶಿಪ್ ಪ್ರಾಜೆಕ್ಟ್ SWEP ಕೂಡ ಇದೆ. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ ಯೋಜನಾ ಆ್ಯಂಡ್ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಸ್ತ್ರೀ ಸಾಮರ್ಥ್ಯ ಯೋಜನಾ. ಮೊದಲು 4 ಹೇಳಿದಂಥದ್ದು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ಪಲ್ಲಿ, ಆದರೆ ನಮ್ಮ ನೆಕ್ಸ್ಟ್ 2 ಹೇಳಿದಂಥದ್ದು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳು. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಬಡತನ ನಿರ್ಮೂಲನೆ, ಅವರಲ್ಲಿ ಸ್ತ್ರೀಯಲ್ಲಿ ಕೌಶಲವರ್ಧನೆ ಮಾಡುವಂಥದ್ದು, ನಾವು ಕೌಶಲವನ್ನು ಹೆಚ್ಚಿಸಿ ಅವರನ್ನು ಹೇಗೆ ಇಂಡಿಪೆಂಡೆಂಟ್ ಆಗಿ ಅವರ ಸಬಲೀಕರಣ ಮಾಡುವಂತಹದ್ದು ಅನ್ನೋ ನಿಟ್ಟಿನಲ್ಲಿ ನಾವು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ. ಇದರಲ್ಲಿ ಸಾಮಾಜಿಕವಾಗಿ ಅವರನ್ನು ಒಳಪಡಿಸೋದು ಹೇಗೆ, ಮತ್ತು ಮಾನವ ಅಭಿವೃದ್ಧಿ ಅಂದರೆ ಇಂಡಿವಿಜುವಲ್ ಆಗಿ ಅವ್ರನ್ನ ಡೆವಲಪ್ ಮಾಡಿ ಅವರ ತಲಾ ಆದಾಯ ಹೆಚ್ಚಿಸೋದು ಹೇಗೆ, ನಂತರ ಅದರ ಮೂಲಕ ಅವರ ಕೌಟುಂಬಿಕವಾಗಿ ಬಲವರ್ಧನೆ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು NRLMನಲ್ಲಿ ನಾವು ಆ ಪ್ರಾಜೆಕ್ಟ್ನಲ್ಲಿ ತಗೊಳ್ತೇವೆ. ಹಾಗೆಯೇ ನಾವು ಮೊದಲಿಗೆ ಅದನ್ನು ಸ್ಟಾರ್ಟ್ ಮಾಡಿ ಅದನ್ನು ಬೆಳೆದ ಸಸ್ಟೈನಬಲ್ ಇನ್ಕಮ್ ಹೇಗೆ ಅವರು ಅದನ್ನು ಪಡಿತಾರೆ ಅನ್ನೋದನ್ನು ಪಡೆಯೋ ಹಾಗೆ ನಾವು ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ಈ ಯೋಜನೆಯಲ್ಲಿ ನಾವು ಹಮ್ಮಿಕೊಳ್ತಾ ಹೋಗ್ತೇವೆ. ಇದು ಮಾಡಬೇಕಂತ ಹೇಳಿದರೆ ನಮ್ಮಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ GFLF ಅಂದರೆ ಗ್ರೂಪ್ ಆಫ್ ಫೆಡರೇಷನ್ ಸ್ತ್ರೀ ಶಕ್ತಿ ಸಂಘಗಳನ್ನು ಸೇರಿಸಿ ನಾವು GFLF ಅಂತ ಹೇಳಿ ಪ್ರತಿ ಗ್ರಾಮ ಪಂಚಾಯತಿನಲ್ಲೂ ಕೂಡ ಮಾಡಿರ್ತೇವೆ. ಅವರಿಗೆ ಅವೇರ್ನೆಸ್ ಬರೆಸೋವಂಥದ್ದು. ಅವೇರ್ನೆಸ್ ಯಾವ ಪ್ರಾಡಕ್ಟನ್ನು ನೀವು ಮಾಡಲಿಕ್ಕೆ ಹೊರಟ್ರೆ ನಿಮಗೆ ಯಾವುದು ಲಾಭ ಸಿಗುತ್ತೆ, ಮತ್ತು ಲೋಕಲಲ್ಲಿ ಸಿಗುವಂತಹ ಪ್ರಾಡಕ್ಟ್ ಯಾವುದು, ಆ ಮೂಲಕ ನೀವು ಏನೇನು ತಯಾರಿಸಬಹುದು, ಮತ್ತು ಹೇಗೆ ಉದ್ಯಮಶೀಲರಾಗ್ಬೋದು, ಮಾರ್ಕೆಟಿಂಗ್ ಹೇಗೆ, ಪ್ಯಾಕಿಂಗ್ ಹೇಗೆ, ಲೇಬಲಿಂಗ್ ಹೇಗೆ, ಇದನ್ನು ನಾವು ಹೇಳ್ಕೊಡ್ತಾ ಹೋಗ್ತೀವಿ ಹಲವಾರು ಟ್ರೈನಿಂಗ್ಗಳನ್ನ ಕೊಡೋದ್ರ ಮೂಲಕ. ಈ ಮೂಲಕ ನಾವು ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ ಸರ್ಕಾರದ ವತಿಯಿಂದ ಸಾಕಷ್ಟು ಸಹಾಯಧನವನ್ನು ಕೂಡ ಕೊಡ್ತೇವೆ. ಅದರ ಜೊತೆಗೆ ನಾವು ಬ್ಯಾಂಕ್ನಲ್ಲಿ ಲೋನ್ ಕೂಡ ನಾವು ಒದಗಿಸ್ಕೊಡ್ತೇವೆ. ಇದರಲ್ಲಿ ಹೇಳಬೇಕಂತ ಹೇಳಿದ್ರೆ ಮೊದಲಿಗೆ ಸಮುದಾಯ ಬಂಡವಾಳ ನಿಧಿ ಅಂತ ಕೊಡ್ತೇವೆ. ಒಂದು ಸ್ವಸಹಾಯ ಗುಂಪಿಗೆ 1.5 ಲಕ್ಷ ತನಕ ನಾವು ಕೊಡ್ತೇವೆ. ಇನ್ನೊಂದು ಸುತ್ತು ನಿಧಿ ಅಂತ ಹೇಳಿ ರಿವಾಲ್ವಿಂಗ್ ಫಂಡ್, ಒಂದು ಸ್ವಸಹಾಯ ಗುಂಪಿಗೆ 10,000 ತನಕ ನಾವು 10,000ರಿಂದ 15,000 ತನಕ 20,000 ತನಕ ಕೂಡ ನಾವು ಕೊಡ್ತೇವೆ. ಇನ್ನೊಂದು SCA SC SP ಸಮಾಜ ಕಲ್ಯಾಣ ಇಲಾಖೆ ಮತ್ತು ಸಂಜೀವಿನಿ ಎರಡನ್ನೂ ಕೂಡ ಒಗ್ಗೂಡಿಸಿ ಪ್ರಧಾನಮಂತ್ರಿ ಅನುಸೂಚಿತ ಜಾತಿಯವರಿಗೆ 10,000 ಸಮುದಾಯ ಬಂಡವಾಳ ನಿಧಿ ಅಂತಲೂ ಕೂಡ ನಾವು ಸಾಲವಾಗಿ ಕೊಡ್ತೇವೆ. ಇನ್ನೊಂದು PMFEME ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಅಂತ ಹೇಳಿ ನಾವು 40,000ವನ್ನು ಕೂಡ ಅವರಿಗೆ ಕ್ಯಾಪಿಟಲ್ ಫಂಡ್ ಆಗಿ ಕೂಡ ನಾವು ಕೊಡ್ತೇವೆ. ಇದರ ಜೊತೆಗೆ ಸ್ಟಾರ್ಟಪ್ ವಿಲೇಜ್ ಆಗಲೇ ಹೇಳಿದೆ ನಾನು, SWEP ಅಂತ ಹೇಳಿ, ಇದನ್ನು ನಾವು ಅವರನ್ನು ಗುರುತಿಸಿ ಅವರಲ್ಲಿರುವಂತಹ ಲಭ್ಯ ಇರುವಂತಹ ಕಚ್ಚಾ ಪದಾರ್ಥಗಳು ಏನಿದೆ ಅದರ ಮೂಲಕ ಅವರಿಗೆ ಟ್ರೈನಿಂಗನ್ನು ಕೊಡೋದ್ರ ಮೂಲಕ ಒಂದು ಗುಂಪನ್ನು ರಚನೆ ಮಾಡಿ ಅವರು ಉದ್ಯಮ ಹೇಗೆ ಪ್ರಾರಂಭಿಸಬೇಕಂತ ಹೇಳಿ ಉದ್ಯಮ ನಿಧಿಯಾಗಿ ನಾವು 50 ಲಕ್ಷ ತನಕ ಕೂಡ ಅವರಿಗೆ ಸಹಾಯಧನವನ್ನು ಮತ್ತು ಬ್ಯಾಂಕ್ ಲೋನನ್ನು ಕೂಡ ನಾವು ಒದಗಿಸ್ಕೊಡ್ತೇವೆ. ಇದಲ್ದಲ್ಲೇ ಒಂದನ್ ವಿಕಾಸ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ 15 ಲ್ಯಾಕ್ ನಾವು ಅವರಿಗೆ ಕೊಡೋದ್ರ ಮೂಲಕ ಸ್ಟಾರ್ಟಪ್ ಫಂಡ್ ಆಗಿ ಕೊಡೋದ್ರ ಮೂಲಕ ಅವರಿಗೆ ಉದ್ಯಮಶೀಲರಾಗಿ ಮಾಡಲಿಕ್ಕೆ ನಾವು ಕೂಡ ಅನೇಕ ತರಬೇತಿಗಳನ್ನು ಕೊಡೋದ್ರ ಮೂಲಕ ಕೂಡ ಅವರನ್ನು ಉತ್ತೇಜಿಸ್ತೇವೆ. ಇದರ ಜೊತೆಗೆ ಕೃಷಿ ಯಂತ್ರೋಪಕರಣ ಬಾಡಿಗೆ ಕೇಂದ್ರ, ನಿಮಗೆಲ್ಲ ಗೊತ್ತಿದೆ, ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದೆ. ಕೃಷಿಕರಿಗೆ ಯಂತ್ರೋಪಕರಣಗಳ ತಗೊಳ್ಳಿಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ಅವರು ಬಾಡಿಗೆಯಾಗಿ ತಗೊಂಡು ಅದರ ಮೂಲಕ ಅವರು ಉಳುಮೆಯನ್ನು ಮಾಡೋದಕ್ಕೆ ಕೂಡ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಅದನ್ನು ಕೂಡ SHGs ಅದನ್ನು ನಡೆಸ್ಬೋದು. ಅದಕ್ಕೆ ಸಪೋರ್ಟಿವ್ ಆಗಿ ಕೂಡ ಲೋನ್ ಸಾಲ ಕೊಡೋದ್ರ ಮೂಲಕ ನಾವು ಅವ್ರನ್ನ ಉತ್ತೇಜನ ನೀಡ್ತೇವೆ. ಇದಲ್ದೇ ಇವರು ತಯಾರಿಸುವಂಥ ಎಲ್ಲ ಪ್ರಾಡಕ್ಟನ್ನು ಕೂಡ ನಾವು ಮಾರ್ಕೆಟಿಂಗ್ ಒದಗಿಸ್ಲಿಕ್ಕೋಸ್ಕರ ನಮ್ಮ ಅಂದರೆ ಚಿಕ್ಕ ವಲಯ, ನಾವು ಇವಾಗ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಕುಳಿತಿರೋರೆಲ್ಲ ಕೂಡ
ಅವರೆಲ್ಲರೂ ಕೂಡ ಬೆಳೆದಿರೋರು ಮತ್ತು ದೊಡ್ಡ ವಲಯ ಅವರು. ಆದರೆ ಇದು ಗ್ರಾಮ ಪಂಚಾಯಿತಿ ಅಂತ ಬಂದಾಗ, ಒಂದು ಗ್ರಾಮ ಅಂತ ತಗೊಂಡಾಗ ಅದು ಸ್ಮಾಲ್ ಯೂನಿಟ್ ಆಗುತ್ತೆ. ಆ ಯೂನಿಟ್ನಲ್ಲಿ ಅವರಿಗೆ ನಾವು ಒಂದು ಮಾಸಿಕ ಸಂತೆ ಅಂತ ಕೂಡ ನಾವು ಮಾಡ್ತೇವೆ, ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್. ಆ ಮೂಲಕ ಅವರು ಅವರ ಉತ್ಪನ್ನಗಳನ್ನು ಮಾರಾಟ ಮಾಡಿಕೊಳ್ಳಿಕ್ಕೂ ಕೂಡ ನಾವು ಅವ್ರನ್ನ ಎನ್ಕರೇಜ್ ಕೊಡ್ತೇವೆ. ನಾವು ಈ ಎಲ್ಲ ಸ್ಕೀಮ್ಗಳನ್ನ ಮಾಡೋದ್ರ ಜೊತೆಗೆ ಇವರನ್ನು ಗುರುತಿಸಿ ಸ್ಟೇಟ್ ಲೆವೆಲಲ್ಲೂ ಕೂಡ ಸಮ್ಮೇಳನಗಳಾಗ್ತದೆ, ಮತ್ತು ಸೆಂಟ್ರಲ್ ಲೆವೆಲಲ್ಲೂ ಕೂಡ ಸಮ್ಮೇಳನಗಳಾಗ್ತದೆ. ಅಲ್ಲಿ ಕೂಡ ಇವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಅವರ ಉತ್ಪನ್ನಗಳನ್ನು ಪ್ರದರ್ಶನ ಮಾಡ್ತಾರೆ. ಅವರು ಮಾರಾಟಕ್ಕೆ ಮತ್ತು ವಿವಿಧ ಭಾಗಗಳದ್ದು, ಅಂದರೆ ಈಗ ಕರ್ನಾಟಕದ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಏನು ಸಿಗುತ್ತೆ ಅನ್ನೋದು ಕೂಡ ಈಗ ದೆಹಲಿಯಲ್ಲಿ ಆಗುವಂತಹ ಸಮ್ಮೇಳನಗಳಲ್ಲಿ ಕೂಡ ಭಾಗವಹಿಸಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವಾರ್ಡ್ಗಳು ಕೂಡ ನಮ್ಮ ಕರ್ನಾಟಕಕ್ಕೆ, ಜೊತೆಗೆ ಜಿಲ್ಲೆಗಳಿಗೂ ಕೂಡ ತಗೊಂಡಿದ್ದಾರೆ. ಪ್ರತಿಷ್ಠಿತ ವಿಜ್ಞಾನಿ ಹಾಗೂ CFTRI ಮಾಜಿ ನಿರ್ದೇಶಕರಾದ ಡಾಕ್ಟರ್ ವಿಶ್ವೇಶ್ವರಯ್ಯ ಪ್ರಕಾಶ ಅವರು ಇದೇ ಸಂದರ್ಭದಲ್ಲಿ CFTRI ಸಂಸ್ಥೆಯು 70 ವರ್ಷಗಳಲ್ಲಿ ಆಹಾರ ವಿಜ್ಞಾನ ಮತ್ತು ತಾಂತ್ರಿಕ ವಿಜ್ಞಾನದಲ್ಲಿ ಅನೇಕ ಸಂಶೋಧನೆಗಳನ್ನು ಕೈಗೊಂಡು ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದೆ. CFTRI ಬುನಾದಿಗೆ ರಾಮಸ್ವಾಮಿ ಮೊದಲಿಯಾರ್ ಅವರ ಕೊಡುಗೆ ಅವಿಸ್ತರಣೀಯ ಎಂದು ಸ್ಮರಿಸಿದರು. ಒಂದು ವಾರ ನಾವಿದು ಏನೇನು ಮಾಡ್ತಾ ಇದ್ದಾರೆ ಇಲ್ಲಿ ತಿಳ್ಕೋಬೇಕು, ಮತ್ತು ಒಂದು ವಾರದಲ್ಲಿ ನಾವು ಮುಂದೆ ಏನು ನಮ್ಮ ಪಥ, ನಮ್ಮ ದೇಶದ ಪಥ ಏನು, ನಾವು ಆ ಪಥದಲ್ಲಿ ಹೇಗೆ ಒಟ್ಟುಗೂಡಬೇಕು. ಇವಾಗ ಹೇಗೆ ನ್ಯಾಷನಲ್ ನೆಟ್ವರ್ಕ್ ಆಫ್ ಹೈವೇಸ್ ಇದೆಯೋ ಹಾಗೆ ನ್ಯಾಷನಲ್ ನೆಟ್ವರ್ಕ್ ಆಫ್ ನಾಲೆಡ್ಜ್ ಇರಬೇಕು. ಅದರಿಂದ ಈ ಆಹಾರ ಸಂಸ್ಥಾನ ಒಂದು ದೊಡ್ಡ ಸಂಸ್ಥಾನ. ಇದರಲ್ಲಿ ನಾವು ಇದನ್ನು ಶುರು ಮಾಡಬೇಕಾದ್ರೆ 1950 ನಾನು ಇನ್ನೂ ಹುಟ್ಟಿರಲಿಲ್ಲ. ಆಗ ಮಹಾರಾಜರು ಈ ಒಂದು ದೊಡ್ಡ ಏರಿಯಾನ ನಮಗೆ ಕೊಟ್ಟು, CSR ಕೊಟ್ಟು, ನೀವಿಲ್ಲಿ ಒಂದು ದೊಡ್ಡ ಒಂದು ಪ್ರಯೋಗಾಲಯನ ಕಟ್ಟಿ ಅಂತ ಹೇಳಿದರು. ಆ ಕಟ್ಟಿದ ಮೇಲೆ ಇವತ್ತಿಗೆ ಅದು ಆಲ್ಮೋಸ್ಟ್ ಇನ್ನೊಂದು ವರ್ಷಕ್ಕೆ 75 ವರ್ಷ ಆಗುತ್ತೆ. ಆ 75 ವರ್ಷದಲ್ಲಿ ಏನೇನು ಆಗಿದೆಯೋ ಅದನ್ನು ನೋಡಿಕೊಂಡು ಇನ್ನು 25 ವರ್ಷ 50 ವರ್ಷ ಮುಂದೆ ಹೇಗೆ ನಾವು ತಾಂತ್ರಿಕ ವಿಜ್ಞಾನ, ಆಹಾರ ವಿಜ್ಞಾನವನ್ನು ಮುಂದೆ ತರಬೇಕು ಅನ್ನೋದು ಭಾಳ ಮುಖ್ಯ. CFTRI ಸಂಸ್ಥೆಯು ರೈತರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತಿದೆ. ಮೈಸೂರು ಪ್ರಾಂತ್ಯದ ರೈತರನ್ನು ಚಿಯಾ ಬೆಳೆಯಲು ಉತ್ತೇಜಿಸಿ ನಮ್ಮನ್ನು ದೇಶಕ್ಕೆ ಪರಿಚಯಿಸಿದೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ತಿಳಿಸಿದರು. 2015ರಲ್ಲಿ ನಮಗೆ ಚಿಯಾ ಬೆಳಿಲಿಕ್ಕೆ ನಮ್ಮ ರೈತರಿಗೆ ಇದೇ ರೀತಿ ಸಮಾವೇಶ ಮಾಡಿ ಒಂದು ಪ್ರಾಯೋಗಿಕವಾಗಿ ಕೊಟ್ಟಿದ್ರು. ಅದನ್ನು ನಾವು ಬೆಳೆದ್ವಿ. ಆದರೆ ಇವತ್ತು ಇಡೀ ದೇಶದಲ್ಲಿ ಸುಮಾರು 50,000 ಟನ್ನಷ್ಟು ಚಿಯಾ ಉತ್ಪಾದನೆ ಆಗ್ತಾ ಇದೆ. ಆ ಚಿಯಾ ಸೂಪರ್ ಫುಡ್ ಅಂದರೆ ಆರೋಗ್ಯಕ್ಕೆ ಒಳ್ಳೆಯ ವಿಟಮಿನ್ಸನ್ನು ಸಿಗುವಂಥ ಒಂದು ಆಹಾರ. ಈಗಾಗಲೇ ಈ ಚಿಯಾ ಸೀಡ್ಸನ್ನು ಉಪಯೋಗಿಸಿ ದೇಶಾದ್ಯಂತ ಸಂಶೋಧನೆಗಳ ಮೂಲಕ ಮಕ್ಕಳಿಗೆ ಆಹಾರವನ್ನು ತಯಾರು ಮಾಡುವಂಥ ವಿಚಾರದಲ್ಲಿ, ಮತ್ತು ಚಾಕ್ಲೇಟು ಮತ್ತು ಐಸ್ ಕ್ರೀಮು ಮತ್ತು ಜ್ಯೂಸ್ ತಯಾರು ಮಾಡುವಾಗ, ಮತ್ತು ಕ್ಯಾನ್ಸರ್ ರೋಗಕ್ಕೆ ಹೆಚ್ಚು ಫಲಕಾರಿಯಾದಂಥ ಔಷಧಿ ಅಂತೇಳಿ ಅದಕ್ಕೂ ತಯಾರು ಮಾಡ್ತಾ ಇದ್ದಾರೆ. ನಬಾರ್ಡ್ ಮಹಿಳೆಯರಿಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ. ರೂರಲ್ ಮಾರ್ಟ್ ಮೂಲಕ ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸಿದೆ ಹಾಗೂ FPO ಮತ್ತು OFPO ಅಲ್ಲದೆ ವಿವಿಧ ಇಲಾಖೆಗಳಿಂದ ಇರುವ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಮೈಸೂರಿನ ಅಧಿಕಾರಿಯಾದ ಶಾಂತವೀರ್ ಅವರು ರೈತರಿಗೆ ಸಲಹೆ ನೀಡಿದರು. ಮಹಿಳಾ SHG ಗುಂಪುಗಳಾಗಲಿ JLG ಗುಂಪುಗಳಾಗಲಿ ಅವರು ಸಾಲ ಸೌಲಭ್ಯವನ್ನು ಪಡೆದರು. ಆದರೆ ಅವರಿಗೆ ಸ್ವ ಉದ್ಯಮ ಶುರು ಮಾಡೋದಕ್ಕೆ ಬೇಕಾಗಿರೋದು ಕೌಶಲ್ಯ. ಆ ಒಂದು ಕೌಶಲ್ಯ ತರಬೇತಿ ಅಭಾವ ಕಂಡು ಬಂದಿರೋದ್ರಿಂದ ಸರ್ಕಾರ ಹಾಗೂ ಸರ್ಕಾರದ ಹಲವು ಇಲಾಖೆಗಳು ಕೌಶಲ್ಯ ತರಬೇತಿ ಕಾರ್ಯಕ್ರಮಗಳನ್ನು ಕೊಡ್ತಾರೆ. ಈಗಾಗಲೇ ಮೇಡಮ್ ಹೇಳ್ದಂಗೆ ರೂಟ್ ಸೆಟಿ ಅಂತ ಮೈಸೂರಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಅವರು ವರ್ಷ ಪೂರ್ತಿ ಮಹಿಳೆಯರಿಗಂತ ಅಲ್ಲ, BPL ಫ್ಯಾಮಿಲೀಸ್ಗೆ ತರಬೇತಿನ ಕೊಡ್ತಾನೆ ಬರ್ತಾರೆ. ನಬಾರ್ಡ್ SHG ಗುಂಪುಗಳಿಗೆ ತರಬೇತಿ ಕೊಡಬೇಕು ಅಂತ MEDP LEDP ಪ್ರೋಗ್ರಾಮ್ ಅಂತ ನಾವು ಕಂಡಕ್ಟ್ ಮಾಡ್ತೀವಿ. ಲಾಸ್ಟ್ ವರ್ಷ ಹೇಳಬೇಕಾದ್ರೆ ಮೈಸೂರಿನಲ್ಲಿ 120 ಮಹಿಳೆಯರಿಗೆ ನಾವು ಎಂಬ್ರಾಯ್ಡ್ರಿ, ಝರಿ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮತ್ತು ಹೈನುಗಾರಿಕೆ ಮೇಲೆ ತರಬೇತಿನ ಕೊಟ್ಟಿದ್ದೀವಿ. ತರಬೇತಿ ಕೊಟ್ಟ ಮೇಲೆ ನೆಕ್ಸ್ಟ್ ಬರೋದು ಮಾರ್ಕೆಟಿಂಗ್. ಇವಾಗ ಒಳ್ಳೆ ಪ್ರಾಡಕ್ಟ್ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೇನೋ ಅವರಿಗೆ ಮಾರ್ಕೆಟಿಂಗ್ ಚಾನೆಲ್ ಅಂತ ಬೇಕು. ಅದ್ರ ಸಲುವಾಗಿ ನಬಾರ್ಡ್ ರೂರಲ್ ಮಾರ್ಟ್ ಅಂತ ಒಂದು ಯೋಜನೆನ ನಡೆಸುತ್ತೆ. ಇದರಲ್ಲಿ ಹಲವಾರು SHG ಗುಂಪುಗಳವರು ಉತ್ತಮ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆದರೆ ಅವರಿಗೆ ಮಾರ್ಕೆಟಿಂಗ್ ಕೊರತೆ ಇದೆ ಅಂತಂದರೆ ಅವರಿಗೆ ಏನೊಂದು ಮಾರ್ಕೆಟಿಂಗ್ ಔಟ್ಲೆಟ್, ಒಂದು ಅಂಗಡಿಗೆ ಏನು ರೆಂಟ್ ಬೇಕಾಗುತ್ತೆ, ಅಲ್ಲಿ ಸೇಲ್ಸ್ ಪರ್ಸನ್ಗೆ ಏನು ಸ್ಯಾಲ್ರಿ ಬೇಕಾಗುತ್ತೆ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಆಗಲಿ 2 to 3 years ನಾವು ಸಪೋರ್ಟ್ ಮಾಡ್ತೀವಿ. ಪ್ರಾಧ್ಯಾಪಕರಾದ ಅನುರಾ ವಿ ಕುರ್ಪಾದ್ ಅವರು
ಆಹಾರ ಸಂರಕ್ಷಣೆಯ ಜೊತೆಗೆ ಪೌಷ್ಟಿಕ ಸಂರಕ್ಷಣೆಯು ಬಹಳ ಮುಖ್ಯ. ಆಹಾರದಲ್ಲಿ ಪೌಷ್ಟಿಕಾಂಶಗಳನ್ನು ಕಾಯ್ದುಕೊಳ್ಳಲು ಸೂಕ್ತ ವ್ಯವಸಾಯ ಪದ್ಧತಿಯನ್ನು ಅನುಸರಿಸಿ ಆಹಾರ ಉತ್ಪಾದನೆ ಮಾಡಬೇಕು. ಹಾಗೆಯೇ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಮಾರಾಟ ಯೋಗ್ಯ ಬೆಲೆಯ ಕಡೆಗೆ ಗಮನ ಹರಿಸಬೇಕು ಎಂಬುದನ್ನು ತಿಳಿಸಿದರು. Food security was something that was very much on people's minds in the early part of the last century, but eventually it morphed into nutrition security. The nutrition security was all about when people have access to nutrients over and above food. Of course, it always has to be delivered through food. Now, this is the key part that is missed in the whole business of food and health policy, is that food and nutrients somehow got separated. They shouldn't have. Food security and nutrient security are actually the same thing. CSRNALನ ನಿರ್ದೇಶಕರಾದ ಅವಯ್ ಪಾಶಿಲ್ಕರ್ ಅವರು ಡ್ರೋನ್ ತಂತ್ರಜ್ಞಾನವನ್ನು ಸಾಮಾನ್ಯ ರೈತರು ಕೂಡ ಬಳಸಬಹುದು. ವ್ಯವಸಾಯ ಚಟುವಟಿಕೆಗಳಲ್ಲಿ ರೋಗ ಕೀಟನಾಶಕಗಳ ಸಿಂಪರಣೆ, ಗೊಬ್ಬರ ಪೂರೈಕೆಗೆ ಬಳಸಬಹುದಾಗಿದೆ ಹಾಗೂ CSRNAL ಅಭಿವೃದ್ಧಿಪಡಿಸಿರುವ ಡ್ರೋನ್ ತಂತ್ರಜ್ಞಾನದ ಕುರಿತು ವಿವರ ಮಾಹಿತಿ ನೀಡಿದರು. We are happy to showcase our drones here, and I'll be speaking a little bit about the capabilities of drones and how they can help Indian agriculture. I'll be speaking a little bit about the drone technology and how that is useful for the normal average farmer, for whether it is in his activities daily basis or for very specific activities. So first of all, as we all know, drone technology has taken root in India, and there are lots of companies which are making and flying these drones. ಮೈಸೂರಿನ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದಲ್ಲಿ 5 ದಿನಗಳ ಕಾಲ ಏರ್ಪಡಿಸಲಾಗಿದ್ದ ಒಂದು ವಾರ ಒಂದು ಪ್ರಯೋಗಾಲಯ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧಿಕಾರಿಗಳು, ವಿವಿಧ ಇಲಾಖೆಗಳು ಮತ್ತು ಖಾಸಗಿ ಸಂಸ್ಥೆಗಳ ಅಧಿಕಾರಿಗಳು, ಸಂಶೋಧನಾ ಸಂಸ್ಥೆಗಳ ತಜ್ಞರು, ರೈತ ಮಹಿಳೆಯರು, ರೈತರು, ಉದ್ಯಮಶೀಲರು ಭಾಗವಹಿಸಿ ಆಹಾರ ತಂತ್ರಜ್ಞಾನದ ಕುರಿತು ಮಾಹಿತಿ ಪಡೆದರು.